ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನಂತ ಅಂದರೆ ತುಂಬ ಜನ ನನಗೆ ಒಂದು ರಿಕ್ವೆಸ್ಟೆಡ್ ವಿಡಿಯೋನೇ ಅನ್ಬೋದು, ಅಕ್ಕ ನಮಗೆ ಕಣ್ಣು ದೃಷ್ಟಿ ಅನ್ನೋದು ತುಂಬ ಆಗ್ತಾ ಇದೆ, ಅದಕ್ಕೆ ನೀವು ಒಂದು ವಿಡಿಯೋದಲ್ಲಿ ಅಂದರೆ ನಮಗೆ ಒಂದು 20 ನಿಮಿಷ ವಿಡಿಯೋ ಮಾಡಿದ್ರೆ ಮಧ್ಯೆ ಮಧ್ಯೆ ಎಲ್ಲೋ ಒಂದೊಂದು ಕಡೆ ಟಿಪ್ಸನ್ನು ಹೇಳಿರ್ತೀರ, ಅದನ್ನು ನಮಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ. ನೀವು ದೃಷ್ಟಿ ತೆಗೆಯುವಂತಹ ಟಿಪ್ಸ್ಗಳನ್ನೇ ಒಂದು ಎಷ್ಟು ಗೊತ್ತಿದೆಯೋ ನಿಮಗೆ ಅಷ್ಟು ಹೇಳಿ, ಅದ್ರಲ್ಲಿ ಯಾವ್ದು ನಮಗೆ ಅನುಕೂಲ ಆಗುತ್ತೋ ಅದನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಬಂದ್ಬಿಟ್ಟು ನಿಮಗೆ ಕಣ್ಣು ದೃಷ್ಟಿ ಆಗಿದ್ರೆ ಯಾವ ಥರ ಎಲ್ಲ ಕಣ್ಣು ದೃಷ್ಟಿ ಆಗುತ್ತೆ, ಅದಕ್ಕೆ ಯಾವ ಥರ ಎಲ್ಲ ನೀವು ದೃಷ್ಟಿ ತಕ್ಕೊಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಹೇಳಿದ್ದು ಕರೆಕ್ಟ್ ಅನ್ಸಿದ್ರೆ ಮಾತ್ರ ನೀವು ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ತುಂಬ ಜನ ನಾನು ಕಣ್ಣು ದೃಷ್ಟಿಗೆ ಹೇಳಿರೋಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿ ಸಕ್ಸಸ್ ಆದಂಥವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಣ್ಣು ದೃಷ್ಟಿಗೆ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ. ಒಂದು ಮಿನಿಮಮ್ ಅಂದರೆ ಒಂದು 10 ಹೇಳ್ತೀನಿ. ಅದರಲ್ಲಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಹಾಗೆಯೇ ನೀವು ಅದರಲ್ಲಿ ಯಾವ್ದು ನಿಮಗೆ ವರ್ಕ್ ಆಗುತ್ತೋ ಅದನ್ನು ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೋದು. ಅದು ಯಾವ್ದ್ಯಾವ ಟಿಪ್ಸ್ಗಳು ಅಂತ ಹೇಳ್ತೀನಿ. ಫ್ರೆಂಡ್ಸ್, ತುಂಬ ಜನ ಅನ್ಕೊಳ್ತಿರ್ತಾರೆ, ನಾನೊಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಒಂದು ಸುತ್ತು ಹೋಗಿ ಬಂದರೆ ಸಾಕು, ಮತ್ತು ನಂಗೆ ಹುಷಾರೇ ಇರೋದಿಲ್ಲ, ತಲೆನೋವು ಸ್ಟಾರ್ಟ್ ಆಯಿತು, ವಾಮಿಟ್ ಸ್ಟಾರ್ಟ್ ಆಯಿತು, ಮತ್ತು ನೆಕ್ಸ್ಟ್ ಮಾಡೋ ಕೆಲಸದ ಬಗ್ಗೆ ಆಸಕ್ತಿನೇ ಇಲ್ಲ, ಮನೇಲಿ ನಾನು ಸುಮ್ಮನೆ ಎಲ್ಲರ ಮೇಲೂ ರೇಗಾಡ್ತೀನಿ, ಕೂಗಾಡ್ತೀನಿ, ಜಗಳ ಆಡ್ತೀನಿ, ಏನೋ ನಂಗೆ ಕಿರಿಕಿರಿ ಆಗ್ತಾಯಿದೆ, ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಮೇಯ್ನಾಗಿ ನಿಮಗೆ ಕಣ್ಣು ದೃಷ್ಟಿ ಆಗಿದೆ ಅಂತ ಲೆಕ್ಕ. ಇದಕ್ಕೆಲ್ಲ ಈಗ ನಾವೇನು ಮಾಡ್ತೀವಿ, ಇದನ್ನು ಪ್ರತಿದಿನ ಅನುಭವಿಸ್ತಾ ಹೋಗ್ತೀವಿ ಹೊರತು ಇದಕ್ಕೆ ನಾವು ಏನೂ ಸಹ ಪರಿಹಾರ ಅನ್ನೋದು ಮಾಡ್ಕೊಳ್ಳೋದೇ ಇಲ್ಲ. ನಮಗೆ ಕಣ್ಣು ದೃಷ್ಟಿ ಆದರೆ ಎಷ್ಟೊಂದು ಸಮಸ್ಯೆಗಳಾಗುತ್ತೆ ಅಂತಂದರೆ, ನಾವು ಪೇರೆಂಟ್ಸ್ ಆಗಿದ್ರೆ ಮಕ್ಕಳ ಮೇಲೆ ಗಂಡನ ಮೇಲೆಲ್ಲ ರೇಗ್ತಾ ಇರ್ತೀವಿ, ಅಥವಾ ನಾವು ಮದುವೆಗೆ ಮುಂಚೆ ಈ ಅಮ್ಮ ಅಪ್ಪನ ಮೇಲೆ ಅವ್ರ ಮೇಲೆ ರೇಗ್ತಾ ಇರ್ತೀವಿ, ಅಥವಾ ನಾವು ಟೈಲರ್ ಆಗಿದ್ರೆ ಕಸ್ಟಮರ್ ಮೇಲೆ, ಅಥವಾ ನಾವು ಇನ್ನೊಂದು ಆಫೀಸಿಗೆ ಕೆಲಸಕ್ಕೆ ಹೋಗ್ತಿದ್ರೆ ಅಲ್ಲಿ ಈ ರೀತಿ ಆಗ್ತಾ ಇರುತ್ತೆ. ಹಾಗಂತ ನಾವು ಹೊರಗಡೆ ಓಡಾಡೋದೇ ಬೇಡವಾ, ಒಳ್ಳೆ ಡ್ರೆಸ್ ಹಾಕೊಳ್ಳೋದೇ ಬೇಡವಾ ಅಂತ ನೀವು ನಂಗೆ ಕೇಳ್ಬೋದು. ಇಲ್ಲ ಫ್ರೆಂಡ್ಸ್, ನಾವು ಒಳ್ಳೆ ಡ್ರೆಸ್ ಹಾಕೊಳ್ಳದೆ ಚೆನ್ನಾಗಿ ನಾವು ಓಡಾಡ್ಕೊಂಡು ಜನರ ಜೊತೆಗೆ ಬೆರೆತು ಇರದೇ ಇರೋ ಹಾಗೆ ನಾವು ಇರಬೇಕು, ಯಾವಾಗಲೂ ಇರಬೇಕು. ಅದು ನಮಗೆ ಒಂದು ಜೀವನ, ಅದು ನಾವು ಸಮಾಜದಲ್ಲಿ ಬೆರಿಲೇಬೇಕು. ಹಾಗಾದರೆ ಏನು ಮಾಡಬೇಕು, ನಾವು ಯಾರಿಗೂ ಕಾಣ್ದಿರೋ ಹಾಗೆ ಪರ್ದೆ ಹಾಕ್ಕೊಂಡು ಆ ರೀತಿ ಅಂತೂ ಹೋಗೋಕ್ಕಾಗಲ್ಲ ಅಲ್ವಾ. ನಾವು ಒಳ್ಳೆ ಡ್ರೆಸ್ ತಗೊಳ್ಳೋದು ನಮಗೆ ಖುಷಿ ಆಗುತ್ತೆ, ನಾವು ಹಾಕೊಂಡು ಹೋಗ್ಬೇಕು. ಅದು ಹಾಕೊಂಡು ಹೋಗಿ ಬಂದರೆ ಯಾಕೋ ನನಗೆ ಈ ರೀತಿ ಸಮಸ್ಯೆ ಆಗ್ತಿಲ್ಲ, ನಾನೊಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಅಥವಾ ನಾನು ಚೆನ್ನಾಗಿ ಸ್ಯಾರಿ ಉಟ್ಕೊಂಡು ಜ್ಯುವೆಲರಿ ಎಲ್ಲ ಹಾಕ್ಕೊಂಡು ಒಂದು ಸ್ಟೇಟಸ್ಸಿಗೆ ವಿಡಿಯೋ ಹಾಕ್ತೆ, ಅಥವಾ ಇನ್ಸ್ಟಾಗೆ ಹಾಕ್ತೆ, ಯೂಟ್ಯೂಬಿಗೆ ಹಾಕ್ತೆ ಅಂತಂದರೆ ನನಗೆ ತುಂಬಾ ಹುಷಾರಿರೋದಿಲ್ಲ, ನಿರಾಸಕ್ತಿ ಬರುತ್ತೆ, ಏನಕ್ಕೂ ಇಂಟ್ರೆಸ್ಟೇ ಇರೋದಿಲ್ಲ, ಮತ್ತು ನನಗೆ ಏನು ಮಾಡಬೇಕು ಅಂತ ಅನಿಸೋದೇ ಇಲ್ಲ ಅಂತ ಅನ್ನೋರು ಇವತ್ತು ನಾನು ಹೇಳುವಂಥ 10 ಟಿಪ್ಸನ್ನು ನೀವು ಈ ವಿಡಿಯೋನ ಸೇವ್ ಮಾಡಿಟ್ಕೊಂಡು ನಿಮಗೆ ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ಗಳು ಆದಮೇಲೆ ನೀವು ಪರಿಹಾರ ಮಾಡ್ಕೊಳ್ಳೋದಲ್ಲ. ಈ ರೀತಿ ನೀವು ಹೊರಗಡೆ ಹೋಗಿ ಬಂದೆ, ನನಗೆ ಇವತ್ತು ತುಂಬ ಜನ ಚೆನ್ನಾಗಿ ಕಾಣ್ತಿದ್ಯಾ, ಅಥವಾ ನಿಮಗೆ ಗೊತ್ತಾಗುತ್ತೆ ಹೊರಗಡೆ ಹೋಗಿ ಬಂದಾಗ ನೀವು ಹೇಗೆ ಅಂತ, ಆ ಟೈಮಲ್ಲಿ ನೀವು ತಕ್ಕೊಳ್ಳಿ. ಅಥವಾ ನೀವು ಹೊರಗಡೆ ಹೋಗಿ ಬಂದು ಯಾವುದಾದ್ರೂ ಫಂಕ್ಷನ್ ಏನೇ ಅಟೆಂಡ್ ಮಾಡಿದ್ರು ಈ ರೀತಿ ಒಂದೊಂದು ಟಿಪ್ಸ್ ನಾನು ಇವತ್ತು ಹೇಳ್ತೀನಲ್ಲ, ದೃಷ್ಟಿ ತೆಗೆಯುವ ಒಂದೆರಡು ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಬರ್ಬೋದು. ಬನ್ನಿ, ಇನ್ನು ತಡ ಮಾಡೋದು ಬೇಡ, ನಾನು ಹೇಳ್ತೀನಿ. ಹಾಗೆ ಇದಿಷ್ಟು ಟಿಪ್ಸಲ್ಲಿ ನಾನು ಯಾವ್ದು ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ತುಂಬ ಆರೋಗ್ಯದ ಸಮಸ್ಯೆ ಇತ್ತು, ದುಡ್ಡಿನ ಸಮಸ್ಯೆ ಇತ್ತು, ಹಾಗೆ ನನ್ನ ಮುಖದಲ್ಲೂ ಸಹಿತ ಗ್ಲೋ ಅನ್ನೋದು ಇರಲಿಲ್ಲ, ಏನೋ ಒಂಥರ ದೃಷ್ಟಿ ತುಂಬಾ ನನ್ನ ಮೇಲೆ ಅಟ್ಯಾಕ್ ಆಗಿತ್ತು ಅನ್ಬೋದು. ಆಗ ನಾನು ಏನೆಲ್ಲ ಟಿಪ್ಸ್ ಫಾಲೋ ಮಾಡಿದೆ, ಯಾವುದು ನನಗೆ ಈಗ ವರ್ಕ್ ಆಗ್ತಿದೆ ಅಂತ ಹೇಳ್ತೀನಿ. ನಿಮಗೆ ಆ ಟಿಪ್ಸ್ ಇಷ್ಟ ಆದರೆ ನೀವು ಸಹ ಫಾಲೋ. ಹಾಗೆ ಫ್ರೆಂಡ್ಸ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನನಗೆ ನಮ್ಮ ಅಜ್ಜಿ ನಮ್ಮಮ್ಮ ಹೇಳ್ಕೊಟ್ಟಿರೋಂತಹ ಒಂದು ದೃಷ್ಟಿ ತೆಗೆಯುವಂತಹ ಕೆಲವು ಟಿಪ್ಸ್ಗಳು. ಫಸ್ಟ್ನೇದಾಗಿ ನಿಮಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದಂದರೆ ನಮ್ಮ ಮನೇಲಿರೋಂಥ ಉಪ್ಪು. ನೀವು ಒಂದು ಹಿಡಿ ಉಪ್ಪು ತಗೊಂಡು ನೀವು ಒಂದು ಎಷ್ಟು ಸಲ ಅಂದರೆ ಒಂದು 5 ಸಲ, ಹಾಗೆ 5 ಸಲ ಸಾಕು, 3 ಸಲ 5 ಸಲ ಸುಳಿದ್ಬಿಟ್ಟು ನೀವು ನೀರಲ್ಲಿ ಹಾಕಿ ನೆನೆಸಿಟ್ಟು ಆ ನೀರು ಕರಗಿದ ಮೇಲೆ ಸಿಂಕಲ್ಲಿ ಹಾಕ್ಬೋದು. ಇಲ್ಲ ನೀವು ಒಂದು ಹಿಡಿ ಉಪ್ಪು ತಗೊಂಡು ಸುಳಿದು ಬಿಟ್ಟು ಕಲ್ಲುಪ್ಪು ತಗೊಳ್ಳಿ, ಒಲೆಗೆ ಹಾಕ್ತೀನಿ ಅಂದರೆ ಒಲೆಗೆ ಹಾಕ್ಬೋದು. ಅಲ್ಲಿ ಪಟಪಟ ಅಂತ ಸಿಡಿದಾಗ ನಿಮ್ಮ ದೃಷ್ಟಿ ಹೋಗುತ್ತೆ, ನಿಮ್ಮ ಮನೆಗೆ ಒಲೆಯಲ್ಲಿ ಬೆಂಕಿ ಹಚ್ಚುತ್ತೀರಾ ಅಂದರೆ. ಆಮೇಲೆ ಇದು ಒಂದು ಟಿಪ್ಸು, ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾ ಇರ್ತಾರೆ. ಉಪ್ಪಿನ ಹಿಂಗೆ ಸುರಿದ್ಬಿಟ್ಟು ಅದು ನಿಜವಾಗ್ಲೂ ತುಂಬಾ ವರ್ಕ್ ಆಗೋ. ಕಾಲೆಲ್ಲ ತುಂಬ ನೋವ್ತಾ ಇರಲಿ, ಕೈಯೆಲ್ಲ ತುಂಬ ನೋವ್ತಾ ಇರಲಿ, ನೀವು ಒಂದು ಸತಿ ಮೇಲಿಂದ ಕೆಳಗೆ ಈ ಥರ ನಿವಾಳಿಸಿ ಹಾಕಿ ಎಷ್ಟು ನಿಮಗೆ ಸಮಾಧಾನ ಅನಿಸುತ್ತೆ ಅಂದರೆ, ಕೆಲವು ಸರಿ ಎಷ್ಟು ಸತಿ ಹಾಸ್ಪಿಟ್ಲಿಗೆ ಹೋದ್ರೂ ಏನು ಅಂತಲೇ ಗೊತ್ತಾಗಲ್ಲ. ಎಷ್ಟೊಂದು ಇಂಜೆಕ್ಷನ್ಗಳು ತಗೊಂಡಿರ್ತಾರೆ, ಜ್ವರ ಬಂತು, ಮೈಕೈ ನೋವಾಯಿತು, ತಲೆನೋವಾಯಿತು ಅಂತ, ವಾಸಿನೇ ಆಗ್ತಾರಲ್ಲ. ಒಂದ್ಸಲಿ ನೀವು ಈ
ಒಂದ್ಸಲಿ ನೀವು ಈ ರೀತಿ ದೃಷ್ಟಿನ ತಕ್ಕೊಂಡ್ಬಿಟ್ರೆ ಎಷ್ಟೊಂದು ಸಮಾಧಾನ ಆಗುತ್ತೆ ನೋಡಿ. ನೀವು ಜ್ವರದಲ್ಲಿ ಅಥವಾ ಮೈಕೈ ನೋವಲ್ಲಿ ಸುಸ್ತಾಗಿರ್ತೀರ, ಒಂದ್ಸಲಿ ನೀವು ಮೇಲಿಂದ ಕೆಳಗೆ ತನಕ ನಿವಾಳಿಸ್ಕೊಂಡಾಗ ಎಷ್ಟು ಏನೋ ಒಂದು ನಮ್ಮ ದೇಹದಲ್ಲಿ ಒಗ್ಗಟ್ಟಿತ್ತು ಅದು ಹೋಯ್ತು ಅನ್ನೋ ಫೀಲ್ ಆಗೇ ಆಗುತ್ತೆ. ಅದನ್ನ ಇವತ್ತೇ ನೀವು ಫಾಲೋ ಮಾಡಿ. ಯಾಕಂದ್ರೆ ತುಂಬಾನೇ ಈ ರೀತಿ ಆರೋಗ್ಯ ಸಮಸ್ಯೆಯಿಂದ ಬಳಲೋರು ಒಂದ್ಸತಿ ನೀವು ಉಪ್ಪನ್ನ ತಲೆ ಮೇಲೆ ಹಿಂಗೆ ನಿವಾಳಿಸಿದ್ರು ಆಯ್ತು, ಮೇಲಿಂದ ಕೆಳಗೆ ತನಕ 3 ಸತಿ ತಗೊಂಡು ತೂ ಅಂತ ಮಾಡ್ಬಿಟ್ಟು ನೀರಿಗೆ ಹಾಕಿ ಮತ್ತೆ ಒಲೆಗೆ ಹಾಕಿದ್ರು ಎಷ್ಟು ಒಂಥರ ಮೈಯಿಂದ ಏನೋ ಒಂದು ನೆಗೆಟಿವ್ ಹೋದಂಗೆ ಅನ್ಸತ್ತೆ. ಆಯ್ತಾ, ಇದು ನಾನು ಅವಾಗ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ವಿಳ್ಳೆದೆಲೆ. ನಂಗೆ ಇದು ಅಜ್ಜಿ, ದೊಡ್ಡಮ್ಮ, ಅಮ್ಮ ಇವರು ಮಾಡ್ತಿದ್ದಿದ್ದು ನೆನಪಿದೆ. ಅದರಲ್ಲೂ ನಮಗಿಂತನೂ ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರಿಗೆ ಮಾಡ್ತಿದ್ದಿದ್ದು ತುಂಬ ನೆನಪಿದೆ. ನಾನು ಅದು ಅಂದರೆ ನಮ್ಮ ಮನೇಲಿ ಒಲೆ ಇಲ್ಲ, ಒಲೆ ಗ್ಯಾಸ್ ಸ್ಟವಲ್ಲೂ ಮಾಡ್ಕೋಬೋದು. ಅದು ಹೇಗಂತ ಹೇಳ್ತೀನಿ. ವಿಳ್ಳೆದೆಲೆನ ನೀವು ಮೂರು ಅಂದರೆ ಅದನ್ನ ತೂತ ಮಾಡಿಬಿಟ್ಟು ಕಣ್ಣು ಮಾಡ್ಕೋಬೇಕು. ಅಂದರೆ ಹಿಂಗೆ ರವಂಡಾಗಿ ಓಪನ್ ಮಾಡಿಕೊಂಡು ಅದಕ್ಕೆ ನೀವು ಎಣ್ಣೆ ಸವರ್ಬಿಟ್ಟು ನಿಮಗೆ ನಿವಾಳಿಸ್ಕೊಂಡು ಚೆನ್ನಾಗಿ ನಿವಾಳಿಸ್ಕೊಂಡು ನೀವೇನು ಮಾಡಬೇಕು ಅಂದರೆ ನಿಮ್ಮನೆ ಒಲೆ ಇದ್ದರೆ ಒಲೆಗೆ ಹಾಕ್ಬಿಡ್ಬೋದು. ಪಟ ಅಂತ ಸಿಡಿಯುತ್ತಲ್ಲ, ಅವಾಗ ಕಣ್ಣು ದೃಷ್ಟಿ ಹೋಗುತ್ತೆ. ಇಲ್ಲ ನೀವು ಗ್ಯಾಸ್ ಸ್ಟವ್ ಮೇಲಾದರೂ ಇಡ್ಬೋದು, ಅಲ್ಲೂ ಸಹ ಪಟ ಅಂತ ಅದು ಸುಟ್ಟಾಗ ಪಟ ಅಂತ ಸೌಂಡ್ ಆಗುತ್ತೆ. ಆಗ ನಿಮ್ಮ ಕಣ್ಣು ದೃಷ್ಟಿ ಏನೇ ಇದ್ರೂ ಹೋಗುತ್ತೆ. ತುಂಬ ಕಣ್ಣು ದೃಷ್ಟಿ ಕಂತಿದ್ರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಈಸಿ ಅನ್ಸಿದ್ರೆ ಇದನ್ನು ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದು. ವಿಳ್ಳೆದೆಲೆಯಿಂದ 5 ಸತಿ ನಿವಾಳಿಸ್ಬಿಟ್ಟು ಹಾಕ್ಬಿಡಿ ಆಯ್ತಾ. ಅದಾದ ನಂತರ ಇನ್ನೂ ಅಂದರೆ ಮನೆಯಲ್ಲಿ ಮೊದಲೆಲ್ಲ ಪೊರ್ಕೆ ಕಡ್ಡಿ ಇರ್ತಿತ್ತು, ಅಂದರೆ ಈಚಲಿಡಿ ಅಂತಲ್ಲ, ಅದರಿಂದನೂ ನಿವಾಳಿಸ್ಬಿಟ್ಟು ಅದನ್ನು ಬಾಗಿಲು ಸಂದಿಯಲ್ಲಿ ಇಟ್ಟು ಸುಡ್ತಿದ್ರು. ಅದು ಪಟ ಅಂತ ಸುಟ್ಟಾಗ ನಮ್ಮ ದೃಷ್ಟಿಯೆಲ್ಲ ಹೋಗ್ತಿತ್ತು ಅಲ್ವಾ. ಹಾಗೆ ಮತ್ತೆ ನಮ್ಮ ಅಜ್ಜಿ ಎಲ್ಲ ತಲೆದು ಕೂದಲಿನ ತುದಿಯಲ್ಲಿ ದೃಷ್ಟಿ ತೆಗಿತಿದ್ರು ಈ ರೀತಿ. ಆಮೇಲೆ ನಾನು ಪ್ರತಿ ಅಮಾವಾಸ್ಯೆಗೂ ಹುಣ್ಣಿಮೆಗೂ ಮಾಡೋವಂಥದ್ದು, ಹುಣ್ಣಿಮೆಗೆ ಮಿಸ್ ಆದರೂ ಸಹಿತ ಅಮಾವಾಸ್ಯೆಗೆ ಮಿಸ್ ಮಾಡಲ್ಲ. ಇದು ನೀವು ಪೀರಿಯಡ್ ಆದರೂ ಸಹಿತ ಮಾಡ್ಕೋಬೋದು. ಏನಂದರೆ ಸಾಸಿವೆನ ತಗೊಂಡು ನಿಮ್ಮ ತಲೆ ಮೇಲೆ ನೀವು 5 ಸುತ್ತನ್ನು ಸುತ್ತಿಸ್ಬಿಟ್ಟು 3 ಹಾದಿಯಲ್ಲಿ ನೀವು ಒಗಸ್ ಬಂದರೆ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ದುಡ್ಡಿನ ಅಡಚಣೆಯಾಗಿರ್ಬೋದು, ಅಥವಾ ನಿಮಗೆ ಆರೋಗ್ಯದಲ್ಲಾಗಿರ್ಬೋದು, ಮನೆಯಲ್ಲಿ ತುಂಬ ಗಲಾಟೆ ಜಗಳ ಮುಟ್ಟಿದ್ದಕ್ಕೂ ನನ್ನ ಮೇಲೆ ತಪ್ಪಾಗಿ ಎಲ್ಲರೂ ತಿಳ್ಕೊಳ್ತಿದೆ, ನನ್ನ ಕಂಡ್ರೆ ಮನೇಲಿ ಯಾರಿಗೂ ಆಗಲ್ಲ ಅನ್ನೋರು ಇರ್ತಿರಲ್ವ, ಅವ್ರು ಈ ಥರ ಮಾಡ್ಕೊಳ್ಳಿ, ತುಂಬಾನೇ ಒಂದು ಒಳ್ಳೇದಾಗತ್ತೆ. ಹಾಗೆ ದುಡ್ಡು ನಿಲ್ಲಲ್ಲ ಅನ್ನೋರು, ಅಥವಾ ದೇವ್ರ ಪೂಜೆಯಲ್ಲಿ ಆಸಕ್ತಿ ಇಲ್ಲ ಅನ್ನೋರು, ಹಾಗೆ ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಈ ಥರ ಸಾಸಿವೆಯಿಂದ ಅಮಾವಾಸ್ಯೆ ನಡೀತಾ ಇರೋ ಟೈಮಲ್ಲಿ 3 ಅಥವಾ 5 ಸುತ್ತು ಸುತ್ತಿಸಿ 3 ಹಾದಿಯಲ್ಲಿ ಬಿಸಾಡಿ ಬರಬೇಕು ಆಯ್ತಾ. ಇಷ್ಟು ಮಾಡ್ಕೊಳ್ಳಿ. ಸಾಸಿವೆ ತುಂಬ ಒಂದು ವರ್ಕ್. ಹಾಗೇನೆ ಇನ್ನೂ ಒಂದು ಒಳ್ಳೆ ರೆಮಿಡಿ ಅಂದರೆ ಪ್ರೆಗ್ನೆಂಟ್ ಇರೋರಿಗೆ, ಬಾಣಂತಿ ಲೇಡಿಯವರಿಗೆ ತುಂಬ ದೃಷ್ಟಿ ಆಯಿತು, ಅಥವಾ ಮಗು ಹಾಲು ಕುಡಿತಿಲ್ಲ, ಅಥವಾ ಅವರು ತುಂಬ ಯಾಕೋ ಚೆನ್ನಾಗಿದ್ಲು ಬಾಣಂತಿ ಈ ಥರ ಆದ್ಲು, ಅಥವಾ ಪ್ರೆಗ್ನೆಂಟಿಗೆ ಏನೋ ಹುಷಾರಿಲ್ಲ ಈ ಥರ ಇದ್ದರೆ ಮೊಟ್ಟೆನ ತಗೊಂಡು ನೀವು 3 ಸುತ್ತು 5 ಸುತ್ತು ಸುತ್ತಿಸ್ಬಿಟ್ಟು 3 ಹಾದಿಯಲ್ಲಿ ತಗೊಂಡು ಒಡೆದು ಬರ್ಬೋದು ಆಯಿತಾ. ಇದು ಕಣ್ಣು ದೃಷ್ಟಿಗೆ ಮಾಡುವಂಥ ರೆಮಿಡಿ. ಇನ್ನೂ ಒಂದು ರೆಮಿಡಿ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್ ಆಗಿದ್ದು, ಗಮನ ಇಟ್ಟು ಕೇಳ್ಕೊಳ್ಳಿ. ನೀವು ನಿಂಬೆಹಣ್ಣು ಇಲ್ಲಿ ಎಲ್ಲೋ ಹೋಗಿ ಬಂದಿರ್ತೀರಾ, ಅಥವಾ ನೆಂಟರು ಎಲ್ಲೋ ಒಂದು ಕಡೆ ಹೋಗಿ ಬಂದಿರ್ತೀರಾ, ಎಲ್ಲಿಗೆ ಹೋಗಿ ಬಂದರೂ ನಿಮ್ಗೆ ಕಣ್ಣು ದೃಷ್ಟಿ ಆಯಿತು, ವಾರಗಟ್ಟಲೆ ಹುಷಾರಿಲ್ಲ ಆಯಿತು, ಯಾಕಪ್ಪ ಹಿಂಗಾಯಿತು, ನನಗೆ ಮತ್ತೆ ನನ್ನ ಕೆಲಸ ಕಡೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು, ಒಬ್ಬೊಬ್ರಿಗೆ ಹೇಗಾಗತ್ತೆ ಅಂದರೆ ಈ ಕಣ್ಣು ದೃಷ್ಟಿ ಫುಲ್ಲು ಕಂತು ಹೋಗಿ ಅವ್ರಿಗೆ ಮನೆಯಲ್ಲಿ ಅಟ್ಲೀಸ್ಟ್ ಕಸ ಹೊಡೆದು ನೆಲ ಒರೆಸಿ ಪಾತ್ರೆ ತೊಳ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ದೇವ್ರ ಪೂಜೆ ಮಾಡೋದಕ್ಕಂತೂ ಮೊದಲು ಇಂಟ್ರೆಸ್ಟ್ ಇರಲ್ಲ. ಈ ರೀತಿ ಇರೋರು ಒಂದು ನಿಂಬೆಹಣ್ಣು ತೊಗೊಂಡ್ಬಿಟ್ಟು 3 ಸುತ್ತು 5 ಸುತ್ತು ಸುತ್ತಬಿಟ್ಟು, ಇಲ್ಲ 101 ಸತಿ ಸುತ್ತಿಸ್ಬಿಟ್ಟು ನಿಮ್ಮ ಮನೇಲಿ ಒಲೆ ಇದ್ದರೆ ಅಥವಾ ಗ್ಯಾಸ್ ಸ್ಟವ್ ಇದ್ದರೆ ಅದ್ರ ಮೇಲೆ ಇಡಿ. ಅದು ತುಂಬ ದೃಷ್ಟಿಯಾಗಿದ್ದರೆ ಬಡ್ ಅಂತ ಸಿಡಿಯುತ್ತೆ, ಅದು ಸ್ವಲ್ಪ ದೂರ ಇರಿ. ಮತ್ತು ಮುಖಕ್ಕೆಲ್ಲ ಹಾರಿಸ್ಕೊಂಡ್ಬಿಟ್ಟು ಮತ್ತು ಒಲೆಗೆ ಹಾಕ್ಬಿಟ್ರೆ ಪರವಾಗಿಲ್ಲ, ದೃಷ್ಟಿ ಆಗಿಲ್ಲ ಅಂದರೆ ಅದಲ್ಲೇ ಕಂದು ಹೋಗುತ್ತೆ. ಈ ರೀತಿಯಿಂದನೂ ನಮಗೆ ದೃಷ್ಟಿ ಆಗಿದೆ ಅಂತ ತಿಳ್ಕೊಬೋದು. ಹಾಗೆಯೇ ಮತ್ತೂ ಒಂದು ಒಳ್ಳೆ ರೆಮಿಡಿ ಅಂತ ಅಂದರೆ ಓಕ್ಲಿ ನೀರನ್ನು ಮಾಡಿಕೊಂಡು ನಮಗೆ ನಾವೇ ಸುಳ್ಕೊಂಡು 3 ಹಾದಿಯಲ್ಲಿ ಬಿಸಾಡ್ಕೊಳ್ಳೋದು. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ, ಅಥವಾ ನಿಮಗೆ ಕಣ್ಣು ದೃಷ್ಟಿ ಆಗಿದೆ ಅಂತ ನಿಮಗೆ ಫೀಲ್ ಆಗ್ತಾ ಇದ್ದಾಗ. ಫ್ರೆಂಡ್ಸ್, ಮತ್ತೊಂದು ಕೇಳ್ಬೋದು, ಏನಮ್ಮ ನೀನು ಓಕ್ಲಿ ನೀರನ್ನು ನಮಗೆ ನಾವೇ ಸುಳ್ಕೊಂಡು ಹಾಕಬೇಕಾ ಅಂತ ಕೇಳ್ಬೋದು ನೀವು. ಇಲ್ಲ ಫ್ರೆಂಡ್ಸ್, ಈಗಿನ ಕಾಲದಲ್ಲಿ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಾವು ಸೆಲ್ಫ್ ಲವ್ವನ್ನು ಬೆಳೆಸ್ಕೋಬೇಕು. ನಾವು ಚೆನ್ನಾಗಿದ್ದರೆ ತಾನೇ. ಈಗ ನಾನೇ ಮನೇಲಿ 2 ಮಕ್ಕಳು, 1 ಮನೆಯವ್ರನ್ನ ನೋಡ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ರೆ ಇವ್ರು 3 ಜನನು ನಾನು ಚೆನ್ನಾಗಿ ನೋಡ್ಕೊಳ್ತೀನಲ್ವಾ. ಈಗ ನಾನು ಆರಾಮಿಲ್ಲದೆ ಇದ್ರೆ ಅವ್ರಿಗೂ ನೋಡ್ಕೊಳ್ಳೋರು ಯಾರು ಇಲ್ಲ, ಮನೆ ಕೆಲಸನೂ ಹಾಗೆ ಉಳಿಯುತ್ತೆ, ನನ್ನ ಕೆಲಸಗಳೆಲ್ಲ ಅಂತ ನಿಂತ. ಹಾಗಾಗಿ ನಾನು ಚೆನ್ನಾಗಿರ್ಬೇಕು, ನಾನು ಲವಲವಿಕೆಯಿಂದ ಇರಬೇಕು, ನಾನು ಖುಷಿಯಾಗಿರ್ಬೇಕು ಅಂದ್ರೆ ನನಗೆ ಬೇಕಾಗಿರೋ ರೆಮಿಡಿನ ನಾನು ಮಾಡ್ಕೋಬೇಕು.
ಓಕ್ಲಿ ನೀರನ್ನು ಮಾಡಿ, ಅಂದರೆ ಬರೀ ನೀರಿಗೆ ಸುಣ್ಣ ಹಾಕಿ ಮತ್ತು ಅದಕ್ಕೆ ನೀವು ಅರಿಶಿನ ಪುಡಿ ಹಾಕಿದ್ರೆ ಓಕ್ಲಿ ನೀರಾಗುತ್ತೆ. ಇಲ್ಲಾಂದರೆ ಕೆಂಪು ಕುಂಕುಮದಿಂದನೂ ಓಕ್ಲಿ ನೀರನ್ನು ಮಾಡಿಕೊಂಡು ಸುಳ್ಕೋಬೋದು. ದೇವಸ್ಥಾನದಲ್ಲಿ ದೇವ್ರುಗಳಿಗೆ ಓಕ್ಲಿ ನೀರು ಮಾಡಿ ಸುಳಿದು ಚೆಲ್ತಾರೆ. ಅಷ್ಟು ದೃಷ್ಟಿ ಆಗಿದ್ರೆ ಅದು ಹೋಗುತ್ತೆ. ಇದು ತುಂಬ ಈಸಿ ಇದೆ. ಇದು ನೀವು ಎಲ್ಲಿದ್ರೂ ಮಾಡ್ಕೋಬೋದು. ಓಕ್ಲಿ ನೀರು ನೀವು ಬಿಸ್ನೆಸ್ ಮಾಡೋ ಅಂಗಡಿಗೂ ತೆಗೆದು ಚೆಲ್ಬೋದು ಅಮಾವಾಸ್ಯೆ ಹುಣ್ಣಿಮೆಗೆ, ಅಥವಾ ನೀವು ಅದರ ಶಾಪು, ಪಾರ್ಲರು ಅಥವಾ ಮನೆಗೆ ಮಾಡ್ಕೊಬೋದು. ಮನೆಗೂ ಅಷ್ಟೇ ಸುತ್ತರಿಸ್ಬಿಟ್ಟು ಮಧ್ಯ ಇಟ್ಬಿಟ್ಟು ನಿಂಬೆಹಣ್ಣನ್ನು ಕೊಯ್ತಾರೆ. ಈ ರೀತಿ ನಿಂಬೆಹಣ್ಣು, ಉಪ್ಪು, ವೀಳ್ಯದೆಲೆ, ಹಾಗೆ ಸಾಸಿವೆ ಮತ್ತು ಹಿಡಿ, ಈ ರೀತಿ ವಸ್ತುಗಳಲ್ಲಿ ದೃಷ್ಟಿ ತೆಗೆಯುವಂತಹ ಒಂದು ನಮ್ಮ ಮನೇಲಿರೋ ವಸ್ತುಗಳಲ್ಲೇ ನಾವು ಎಷ್ಟು ಚೆನ್ನಾಗಿ ದೃಷ್ಟಿ ತಗೊಬೋದು ನೋಡಿ. ನಾವು ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ, ಅಥವಾ ಹಠ ಮಾಡ್ತಾ ಇರ್ತಾರೆ, ಅಥವಾ ಚೆನ್ನಾಗಿ ಓದಲ್ಲ, ಅಥವಾ ನಾವು ಏನು ಹೇಳಿದ್ರು ಅದಕ್ಕೆ ಆಪೋಸಿಟ್ ಇರ್ತಾರೆ ಅಂತೇಳಿ ನಾವು ಅನ್ಕೊತಾ ಇರ್ತೀವಿ. ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ಸಹಿತ ನಮ್ಮ ದಾರಿಗೆ ಬರ್ತಾರೆ. ಹಾಗೆಯೇ ನಮಗೂ ನಮ್ಮಲ್ಲಿ ಏನೋ ಒಂಥರ ನೆಗೆಟಿವ್ ಎನರ್ಜಿ ತುಂಬ್ಕೊಂಡಿರೋದ್ರಿಂದ ನಾವೇ ನಮ್ಮ ಮನೆಯವ್ರ ಮಾತು, ಫ್ಯಾಮಿಲಿ ಮಾತು ಕೇಳ್ತಾ ಇರಲ್ಲ. ಎಲ್ಲದೂ ನಮಗೆ ನೆಗೆಟಿವ್ ಆಗಿ ಹೋಗ್ತಾ ಇರ್ತೀವಿ. ಅಂದರೆ ಒಳ್ಳೆ ದಾರಿಯಲ್ಲಿ ನಾವು ನಡೆಯೋಕ್ಕೆ ಆಗೋದೇ ಇಲ್ಲ. ಈ ರೀತಿ ದೃಷ್ಟಿಗಳು ಜಾಸ್ತಿ ಕಂದಾಗ ನಾವು ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅದು ಬಿಡೋದೇ ಇಲ್ಲ. ಹಾಗಾಗಿ ನೀವು ಈ ರೀತಿ ಮಾಡ್ಕೊಂಡಾಗ ನೆಗೆಟಿವ್ ಎನರ್ಜಿನ ಕಿತ್ತು ತೆಗೆದು ಹೊರಗೆ ಹಾಕ್ದಾಗ ನಿಮಗೆ ಅನಲೈಸ್ ಆಗುತ್ತೆ, ನಾನು ಏನೋ ಒಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಈಗ ಎಷ್ಟೊಂದು ಟಿಪ್ಸ್ಗಳನ್ನು ಹೇಳಿದೆ, ಹಾಗೆ ಇನ್ನೂ ಒಂದು ಟಿಪ್ಸನ್ನು ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಇಷ್ಟು ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ, ನಿಮಗೂ ನನ್ನಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದ್ರೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಸ್ನಾನ ಮಾಡುವಂಥದ್ದು ಈ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಬೇರೆಯವರು ಕಣ್ಣು ದೃಷ್ಟಿ ಮಾಡಿದ್ದು ಹೋಗ್ಬಿಡತ್ತಾ ಅಂತ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಂದು ಉಪಯೋಗ ಇದೆ ನಿಮಗೆ. ಅದನ್ನು ಹೇಳಿದ್ರೆ ನಿಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಏನಂದರೆ, ನೀವು ಈ ಕಣ್ಣಾಗಿರುತ್ತಲ್ವ, ನೀವು ಈ ರೀತಿ ದೃಷ್ಟಿ ತಕ್ಕೊಂಡ್ರಿಂದ ಅವ್ರೀಗ ಏನಂದರೆ, ಇವಳು ಎಷ್ಟು ಒಳ್ಳೊಳ್ಳೆ ಸ್ಯಾರಿಗಳು ಉಡ್ತಾಳೆ, ಎಷ್ಟು ಇಂಪ್ರೂವ್ಮೆಂಟ್ ಆಗಿಬಿಟ್ಲು, ಮೊದಲು ಹೆಂಗಿದ್ಲು, ಇವಾಗ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಯಾಳೆ ಅಂತೇಳಿ ಹೊಟ್ಟೆ ಒಳಗಡೆನೇ ಉರಿಸ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ದ ಜನ, ಕಣ್ಣು ದೃಷ್ಟಿ ಹಾಯಿಸಿರೋ ಜನ, ಅದು ನಮಗೆ ಅದು ಪಾಸಿಟಿವ್ ಆಗಿ ಬರೋ ರೀತಿ ಈ ಥರ ಎಲ್ಲ ದೃಷ್ಟಿ ತಕ್ಕೊಂಡ್ರೆ ಆಗತ್ತೆ. ಹಾಗಾಗಿ ಫ್ರೆಂಡ್ಸ್, ಕಣ್ಣು ದೃಷ್ಟಿ ಅನ್ನೋದು ತುಂಬಾ ಕೆಟ್ಟದು. ಅದು ಮನುಷ್ಯ ಕಲ್ಲನ್ನೇ ಸಿಡಿದು ಒಡೆದು ಹಾಕತ್ತೆ. ಅಂದರೆ ಮನುಷ್ಯನಿಗೆ ಏನು ಮಾಡಬಲ್ಲದಲ್ವಾ. ಹಾಗಾಗಿ ನಾವು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಾವು ಬೇರೆಯವ್ರಿಗೆ ಏನು ಕೆಟ್ಟದ್ದು ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಸೇಫ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ರೆಮಿಡೀಸನ್ನು ಕಣ್ಣು ದೃಷ್ಟಿಗೆ ಮಾಡ್ಕೊಳ್ತೀವಿ ಅಲ್ವಾ. ಹಾಗಾಗಿ ನೀವು ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ. ಇದರಲ್ಲಿ ಯಾವುದಾದ್ರೂ ನಿಮಗೆ ಟಿಪ್ಸು ಇಷ್ಟ ಆದರೆ ನನಗೆ ಹೇಳಿ. ಹಾಗೆಯೇ ಇನ್ನೂ ಒಂದಿದೆ, ಯಾರ ಮನೇಲಿ ಬೆಂಕಿ ಒಲೆ ಅಥವಾ ಇದ್ಲು ಸಿಗುತ್ತೋ ಅವರು ಏನು ಮಾಡ್ಬೋದು ಅಂತ ಅಂದರೆ, ಒಂದು ಓಕ್ಲಿ ನೀರು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಬಿಸಿ ಬಿಸಿ ಕೆಂಡ ಇರುತ್ತಲ್ವ, ಅಂದರೆ ತುಂಬ ಎಷ್ಟೋ ದಿವಸದಿಂದ ಏನೋ ಇವಳು ಆರಾಮೇ ಇಲ್ಲ, ಯಾಕೋ ಇವಳು ಮೊದಲು ಇರೋ ಥರ ಇಲ್ಲೇ ಇಲ್ಲ ಇವಳಿಗೆ ಅನ್ನೋ ಥರ ಏನಾದರೂ ಇತ್ತು, ನಿಮ್ಗೆ ಏನೋ ಒಂದು ನೆಗೆಟಿವ್ ಥರ ನಿಮ್ಮ ಬಾಡಿಗೆ ಅನ್ನಿಸ್ತಾ ಇದೆ ಅಂದರೆ, ಒಂದು ದೊಡ್ಡ ಪಾತ್ರೆ ಓಕ್ಲಿ ನೀರು ಇಟ್ಕೊಳ್ಳಿ. ಅಂದರೆ ಸುಣ್ಣದ ನೀರಿಗೆ ಅರಿಶಿನ ಪುಡಿ ಹಾಕಿದ್ರು ಕೆಂಪಾಗುತ್ತೆ. ಇಲ್ಲ ಕೆಂಪು ಓಕ್ಲಿ ನೀರು ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಕೆಂಡ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಬೆಡ್ಶೀಟ್ ಮುಚ್ಚಿಬಿಟ್ಟು ಆ ಓಕ್ಲಿ ನೀರಿನ ಹಬೆನ ನಾವು ತಗೊಂಡಾಗ ನಮ್ಮ ಬಾಡಿಯಲ್ಲಿ ಏನೇ ಇದ್ರೂ, ನೆಗೆಟಿವ್ ಎನರ್ಜಿ ಇದ್ರೂ, ಬೇಡದೇ ಇರೋದು ಇದ್ರೂ ಸಹಿತ ಎಲ್ಲದೂ ಕಿತ್ಕೊಂಡು ಹೋಗುತ್ತೆ. ಅಟ್ಲೀಸ್ಟ್ ಇದು ಒಂದು 3 ತಿಂಗಳಿಗೆ ಒಂದ್ಸಲಿ ಆದರೂ ಮಾಡ್ಕೊಳ್ಳಿ. ತುಂಬಾ ಒಂದು ನಿಮಗೆ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ಫ್ರೆಂಡ್ಸ್, ನಮಗೆ ನಮ್ಮ ಈ ಕಣ್ಣು ದೃಷ್ಟಿ ತುಂಬ ಆದಾಗ ನಮಗೆ ಒಂದೊಂದೇ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ನಾವು ಕೆಲಸದಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ದುಡ್ಡಿನ ಸಮಸ್ಯೆ ಬರುತ್ತೆ. ಮನೆಯಲ್ಲಿ ನಾವು ಈ ಆಲಸ್ಯತನದಿಂದ ಅಡುಗೆ ಇದು ಮಾಡಿಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಬರುತ್ತೆ. ಹಾಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಹಾಗೆ ಮನೆಯವರೆಲ್ಲರ ಜೊತೆ ಕಿರಿಕಿರಿ, ಅಂದರೆ ನಾವೇ ಯಾರಿಗೂ ಒಂದು ಸೇರೋದಿಲ್ಲ. ಆ ರೀತಿ ಮನಸ್ಥಿತಿ ನಮಗೆ ಬಂದೋಗುತ್ತೆ ಕಣ್ಣು ಜಾಸ್ತಿ ಆದಾಗ. ಹಾಗಾಗಿ ಕಣ್ಣು ದೃಷ್ಟಿಯಿಂದ ನೀವು ಹೊರಗೆ ಬರಬೇಕು ಅಂದರೆ ನಾನಿವತ್ತು ಹೇಳಿರೋಂಥ ಟಿಪ್ಸನ್ನು ಫಾಲೋ ಮಾಡಿ. ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಅನಿಸುತ್ತೋ ಅವಾಗ ಕೇಳ್ಕೊಬೋದು. ಇದೆಲ್ಲ ನಿಮಗೆ ಟಿಪ್ಸ್ಗಳು ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚೆಚ್ಚು ದೃಷ್ಟಿ ಟಿಪ್ಸ್ಗಳಿದ್ದಾವೆ ನನ್ನ ಹತ್ರ. ನಾನು ಅದನ್ನು ಹೇಳಬೇಕು ಅಂದರೆ ನಮ್ಮ ಚಾನಲ್ನ ಯಾರು ಹೊಸದಾಗಿ ಬಂದಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.